ಏಯ್, ಯಾರೋ ನೀನು? ಹಾ, ನೀನೊಂದು ಮುಸ್ಲಿಮು. ಸೌಜನ್ಯನ ಕೇಸ್ ಬಗ್ಗೆ ನೀನು ಯಾಕೆ ಮಾತಾಡ್ತೀಯಾ? ನಾವು ಹಿಂದೂಗಳಿದ್ದೀವಿ, ನೋಡ್ಕೊಂತೀವಿ. ನೀನೇನು ಸೆಂಟ್ರಲ್ ಬಂದು ಇಲ್ಲಿ ಕಡ್ಡಿ ಅಲ್ಲಾಡ್ಸ್ಬೇಡ ಅನ್ನೋರಿಗೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ರಿ? ಇವತ್ತು ಅವನು ಧ್ವನಿ ಎತ್ತಿದ್ದಾನೆ ಅಂತ ಬಂದ್ಬಿಟ್ಟು ಎಲ್ಲ ಪ್ರಶ್ನೆ ಮಾಡ್ತಿರಲ್ಲ. ಅವ್ನಿಗೆ ಅನ್ಸಫ್. ಜಮೀರ್, ಜಮೀರ್, ನಿನ್ಗೆ ಅನ್ಸಫ್. ಯಾರು ದೈವಕ್ಕೆ ಬಂದು ಧ್ವನಿ ಎತ್ತಲ್ಲ, ಎತ್ತಿದ್ರೆ ಈ ಥರ ಎಲ್ಲ ಲಿಟಿಗೇಷನ್ಗಳು ಮಾಡ್ಬಿಡ್ತೀರಾ ನೀವು. ಏಕೆ? ಒಂದು ನೀವು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಯಾಕೆ ಹಿಂಗಿರ್ಬೇಕು? ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಸ್ಟಿಯನ್ ಆಗಲಿ, ಯಾರೇ ಆಗಲಿ ನ್ಯಾಯ ಸಿಗಬೇಕು. ನಮಗೆ ಬೇಕಾಗಿರೋದು ನ್ಯಾಯ. ಅವ್ನು ಹಿಂದೂನಾ, ಮುಸ್ಲಿಮಾ, ಕ್ರಿಸ್ಟಿಯನ್ ಇವೆಲ್ಲ ನಮಗೆ ಬೇಕಾಗಿಲ್ಲ. ನ್ಯಾಯ. ಧ್ವನಿ ಯಾರು ಎತ್ತಿದನೋ ಅವ್ನು ಬೆನ್ನೆಲುಬಾಗಿ ನಾವು ನಿಂತ್ಕೊಬೇಕು, ಸಪೋರ್ಟ್ ಮಾಡಬೇಕು, ಜೈಕರ್ ಹಾಕಬೇಕು. ನಮ್ಗೆ ನ್ಯಾಯ ಬೇಕು. ಎಷ್ಟು ವರ್ಷದಿಂದ ಕಾಯ್ತಾ ಇದೀವಿ. ಒಬ್ರು ಬಂದ್ಬಿಟ್ಟು ಇಷ್ಟು ವರ್ಷದಿಂದ ಅವ್ರನ್ನ ಸುಳ್ಕೇಸ್ ಹಾಕಿ ಒಳಗಡೆ ಹಾಕಿ ಇವಾಗ ಅವ್ರು ಮಾಡಿಲ್ಲ ಅಂತ ಆಚೆ ಬಂದಾಯ್ತು. ಇದಕ್ಕೆ ಮೇಲಾದ್ರೂ ಯಾರಂತ ಗೊತ್ತಾಗೋದು ಬೇಡವಾ ನಮಗೆ? ಆ ಕುಟುಂಬ, ಅವ್ರ ಮನೆ ಕುಟುಂಬ ಎಷ್ಟು ನೋವು ತಿಂತಾ ಇದ್ದಾರೆ. ಅವ್ರಿಗೆ ಎಷ್ಟು ನೋವು ತಿಂದಿದೆ. ಜಸ್ಟ್ ಇಮೇಜಿನೇಷನ್ ಮಾಡ್ಕೊಂಡ್ರೆ ಸಾಕು, ತಲೆ ಕೆಡ್ತದೆ, ನೋವಾಗುತ್ತೆ. ನಮ್ಮ ಮನೆ ಹೆಣ್ಮಗಳು ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಸುಮ್ಮನೆ ಇರ್ತೀವಿ ನಾವು? ನೋಡಿ, ಒಂದು ಮಾತ್ರ ಹೇಳ್ತೀನಿ, ಬಡವರಿಗೆ, ಮಿಡಲ್ ಕ್ಲಾಸು ಬಡವರಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ, ನೀವು ಲಾಯರ್ ನೀಡಿರಿ, ನೀವು ಏನೇ ಮಾಡಿರಿ, ಐ ಕ್ಲಾಸ್ ಮುಂದೆ ನಾವು ಏನು ಮಾಡೋಕ್ಕಾಗಲ್ಲ. ಹಿಂಗೆ ಚಿಟಕಿ ಹೊಡೆಯೋಷ್ಟಲ್ಲಿ ಕೇಸ್ ಮುಗಿಸ್ಕೊಂಡು ಆಚೆ ಬರ್ತಾ ಇರ್ತಾರೆ. ರೀ, ನೀವು ಏನೇ ಮಾಡಿರಿ, ನಿನ್ನ ಫೇಸ್ಬುಕ್ಕಲ್ಲಿ ನಿನಗೆ ಒಂದು 10 ಲಕ್ಷ ಫಾಲೋವರ್ಸ್ ಇದ್ದರೆ ಬಿಡು, ನನ್ನಿಂದ 10 ಲಕ್ಷ ಫಾಲೋವರ್ಸ್ ಇದ್ದಾರೆ, ನನಗೆ ಸಪೋರ್ಟಾಗಿ ನಾನು ಹಂಗಾಗ್ಬಿಡ್ತೀನಿ ಅಂತೆಲ್ಲ ಕನ್ಸಲ್ ಕಾಣ್ಬೇಡ್ರಿ ನೀವು. ನಿಮ್ಮನ್ನೇನಾದರೂ ಎತ್ಕೊಂಡು ಒಳಗಡೆ ಹೋಗಿ ಹಾಕಿದ್ರೆ ಜೈಲಲ್ಲಿ ಯಾರೂ ಬರಲ್ಲ. ಅವರು ಲೈಕ್ಸು, ಕಮೆಂಟ್ಸು, ಶೇರು ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದಷ್ಟೇ. ನೀನು ಜೈಲಿಗೆ ಹೋದ್ರು ಅವ್ರು ಒಂದು ಕಮೆಂಟ್ಸ್ ಮಾಡ್ತಾರೆ ಏನು ಗೊತ್ತಾ? ಆದಷ್ಟು ಬೇಗ ಹೊರಗಡೆ ಬಾಬರು. ನಿನಗೊಂದು ಹೆಲ್ತ್ ಇಶ್ಯೂ ಆಗಿ ನೀನು ಹೋಗಿ ಹಾಸ್ಪಿಟಲ್ ಮಾಡ್ಕೊಂಡ್ರು ಆದಷ್ಟು ಹುಷಾರಾಗಿ ಆಚೆ ಬಾಬರು ಅಂತ ಅವ್ರ ಕೈಯಲ್ಲಿ ಕಮೆಂಟ್ಸ್ ಮಾಡ್ತಾರೆ ಹೊತ್ತು ಬೇರೆ ಏನೂ ಮಾಡೋಕ್ಕಾಗಲ್ಲ. ಯೋಚನೆ ಮಾಡು, ಏನೇ ಕಷ್ಟ ಆಗಲಿ ಏನೇ ಬರಲಿ ನಾವೇ ಅನುಭವಿಸ್ಬೇಕು. ಸೊ ಇವತ್ತು ಧ್ವನಿ ಎತ್ತಿದ್ದಾನೆ ಸೌಜನ್ಯ ಕೇಸ್ ಬಗ್ಗೆ. ಧರ್ಮಸ್ಥಳದ ಜಾಗದಲ್ಲಿ ಏನೇನು ನಡೀತದೆ ಅನ್ನೋದು ಇಂಚಿಂಚು ಬಿಡ್ದಂಗೆ ಸತ್ಯವನ್ನು ಹೇಳಿದ್ದಾನೆ. ನೋಡು, ಸೌಜನ್ಯಗಾಗಿರೋದಂತೂ ಅನ್ಯಾಯ ಅನ್ನೋದು 100% ಎಲ್ರಿಗೂ ಗೊತ್ತು. ಅದ್ರ ಕಡೆ ಯಾರು ಧ್ವನಿ ಎತ್ತಿ ಮಾತಾಡ್ತಾರೋ ನಾವು ಬೆನ್ನಿಲ್ವಾಗಿ ಹಿಂದೆ ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡಬೇಕು. ಜಮೀರ್, ಏನೇ ಆಗಲಿ, ನಿನ್ಗೇನೇ ಆದ್ರೂ ನಾವು ಸಪೋರ್ಟ್ ಆಗಿರ್ತೀವಿ. ನಮಗೆ ಆ ಹೆಣ್ಮಗಳು ಮಹಾಲಕ್ಷ್ಮಿ ರೂಪದಲ್ಲಿ ಧರ್ಮಸ್ಥಳದಲ್ಲಿ ಈ ಥರ ಆಗಿ ಇಷ್ಟೆಲ್ಲ ನಡಿಬೇಕು ಅನ್ನೋದು ಏನೋ ಒಂದು ಅದರಿಂದ ಇದೆ. ಅದನ್ನು ದೇವರು ಕಂಡಿಡ್ದು ನೀವು ಆಚೆ ತರಬೇಕು ಅಂತಲೇ ಒಬ್ಬೊಬ್ಬರನ್ನ ಈ ಥರ ರೂಪದಲ್ಲಿ ಬಿಡ್ತಾನೆ ಇದೆ. ಆ ಕೇಸ್ ಇನ್ನೇನು ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಇನ್ನೊಬ್ರು ಎದೊಳ್ತಾರೆ ಅಂದರೆ ಆ ದೇವಿನೇ ಒಬ್ಬೊಬ್ಬರು ಮನಸ್ಸಲ್ಲಿ ಬಂದು ಯಾರ ಕೈಯಲ್ಲಿ ಶಕ್ತಿ ಇದೆ ಇವ್ರು ಎತ್ಬೋದು ಅವ್ರ ಕೈಯಲ್ಲಿ ಆ ದೇವಿ ಸೌಜನ್ಯನೇ ಬಂದು ಎಬ್ಬಿಸಿರೋದು. ಇದು ಏನೇ ಆಗಲಿ ನ್ಯಾಯ ಸಿಗೋವರೆಗೂ ಹೋರಾಡ್ತಾನೆ ಇರಬೇಕು. ಸುಮ್ಮನೆ ಇವನು ಸುಮ್ಮನೆ ಎಲ್ಲ ಮಾತುಕತೆ ಎಲ್ಲ ಹೇಳೋದ್ಬಿಡ. ಬನ್ನಿರಿ, ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಸುಮ್ಮನಿರ್ರಿ. ಸುಮ್ಮನೆ ಇದ್ರ ಬಗ್ಗೆ ಹಿಂದೂ ಮುಸ್ಲಿಮು ಅವ್ನು ಯಾಕೆ ಗೊತ್ತು ಇವನು ಯಾಕೆ ಗೊತ್ತು, ನ್ಯಾಯ ಬೇಕ್ರಿ. ನ್ಯಾಯ ಕೇಳಕ್ಕೆ ಯಾರಾದ್ರೆ ಏನು? ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಸೌಜನ್ಯರ ಬಗ್ಗೆ ಈ ಥರ ಅವ್ನು ಮಾತಾಡ್ತಾನೆ ಇವ್ನು ಮಾತಾಡ್ತಾನೆ ಅಂತ ಒಳ್ಳೇದು ಮಾತಾಡೋದು, ಕೆಟ್ಟದಂತ ಮಾತಾಡೋಕೆ ಹೋಗಬೇಡಿ. ಅವ್ರಿಗೆ ಭೂಮಿ ಮೇಲೆ ಇಲ್ಲ. ಯಾಕೆ? ದಯವಿಟ್ಟು ಈ ಕಮೆಂಟ್ಸ್ ಮಾಡೋರು ಇವರೆಲ್ಲ ಸ್ವಲ್ಪ ಯೋಚನೆ ಮಾಡಿ. ನಮ್ಗಿನ್ನ ಉಳಿತಾ ಇದ್ರಿ ಮನಸ್ಸಲ್ಲಿ ನ್ಯಾಯ ಸಿಕ್ಕಿಲ್ವಲ್ಲ ಅಂದ್ಬಿಟ್ಟು ಈಸಿಯಾಗಿ ಬಂದು ಕಮೆಂಟ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತೀರಾ ನೀವು ಕೊಟ್ಬಿಟ್ಟು. ಜಮೀರ್ ಆ್ಯಂಡ್ ಸಪ್ಮಾ.